ಸಿಎಂ ಡಿಕೆ ಸಚಿವ ಸಂಪುಟದಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇದೆ. 3 ಅಥವಾ 4 ಮಂತ್ರಿ ಸ್ಥಾನ ಅದಲು ಬದಲು ಆಗುವಂತಹ ಸಾಧ್ಯತೆ ಇದೆ. ಕನಕಪುರ ಬಂಡೆ ಸಂಪುಟದಲ್ಲಿ ಅದಲು ಬದಲು ಆಟ ಶುರುವಾಗಿದೆ. ನೋಡಿ, ಸಚಿವ ಸಂಪುಟ ವಿಸ್ತರಣೆ ಆಗಿದ್ದು ಕಾಂಗ್ರೆಸ್ನಲ್ಲಿ ಈಗ ಅಸಮಾಧಾನ ಸ್ಫೋಟಗೊಂಡಿದೆ. ಹಾಗಾಗಿ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇದೆ. 3 ಅಥವಾ 4 ಮಂತ್ರಿ ಸ್ಥಾನ ಅದಲು ಬದಲು ಆಗುವಂತಹ ಸಾಧ್ಯತೆ ಇದೆ. ಕನಕಪುರ ಬಂಡೆಯ ಸಂಪುಟದಲ್ಲಿ ಅದಲು ಬದಲು ಆಟ ಶುರುವಾಗಿದೆ. ಡಿಕೆ ಅಧಿಕಾರ ಹಿಡಿದಾಯ್ತು, ಸಚಿವರ ಪದಗ್ರಹಣ ಕೂಡ ಆಯ್ತು. ಆದ್ರೂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಗ್ರಹಣ ಮಾತ್ರ ತಪ್ತಾ ಇಲ್ಲ. ಒಂದಲ್ಲ ಒಂದು ಇಲ್ಲಿ ಪ್ರಾಬ್ಲಮ್ಸ್ಗಳು ಉಂಟಾಗ್ತಾ ಇದೆ. ಮೊನ್ನೆ ಅಷ್ಟೇ ಪ್ರಮಾಣ ವಚನವನ್ನ ಸಚಿವರು ಸ್ವೀಕರಿಸಿದ್ರು. ಆದ್ರೆ 4 ನೂತನ ಸಚಿವರ ರಾಜೀನಾಮೆಗ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 4 ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕಾದಂತಹ ಸ್ಥಿತಿ. 4 ಸಚಿವರ ಸ್ಥಾನಕ್ಕೆ ಬೇರೆಯವರ ನೇಮಕ ಆಗುವಂತಹ ಸಾಧ್ಯತೆ ಇದೆ. ಮಂತ್ರಿಗಿರಿಗಾಗಿ ಕೆಲ ಹಿರಿಯ ಶಾಸಕರಿಂದ ಸಾಕಷ್ಟು ಹಠವನ್ನ ಮಾಡಲಾಗ್ತಾ ಇರುವಂಥದ್ದು. ಮಂತ್ರಿಮಂಡಲ ಭರ್ತಿ ಆಗದಂತಹ ಹಿನ್ನೆಲೆಯಲ್ಲಿ ನನಗೆ ಸಚಿವ ಸ್ಥಾನ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಭರ್ತಿ ಆಗಿದೆ, ಆದರೂ ಕೂಡ ಇಲ್ಲಿ ಶಾಸಕರ ಲಾಬಿ ನಡೆಸ್ತಾ ಇರುವಂಥದ್ದು. ಹಾಗಾದ್ರೆ ಯಾರಿಗೆ ಸಚಿವ ಸ್ಥಾನ, ಯಾರಿಗೆ ಕುತ್ತು ಬೀಳುತ್ತೆ, ಯಾರಿಗೆ ಮತ್ತೆ ಬದಲಾಗುತ್ತೆ ಈ ಒಂದು ಸಂಪುಟದಲ್ಲಿ ಅವರ ಒಂದು ಸ್ಥಾನ, ಏನೀಗ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅದನ್ನ ಯಾರು ಕೆಳಗಿಳಿತಾರೆ, ಯಾರು ಕುತ್ತು ಬರುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. 3 ಅಥವಾ 4 ಮಂತ್ರಿ ಸ್ಥಾನ ಅದಲು ಬದಲಾಗುವಂತಹ ಸಾಧ್ಯತೆ ಇದೆ. ಕನಕಪುರ ಬಂಡೆ ಸಂಪುಟದಲ್ಲಿ ಅದಲು ಬದಲು ಆಟ ಈಗ ಶುರುವಾಗಿದೆ. ನೋಡಿ, ಮೊನ್ನೆ ಅಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಾಯಿತು. ಡಿ ಕೆ ಶಿವಕುಮಾರ್ ಪದಗ್ರಹಣ ಕೂಡ ಆಯಿತು. ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಮಾತ್ರ ಗ್ರಹಣ ತಪ್ಪುತ್ತಾ ಇಲ್ಲ. ಏನಾದರೂ ಒಂದು ಸಮಸ್ಯೆ ಉಂಟಾಗ್ತಾ ಇದೆ. ನೋಡಿ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಸಿಎಂ ಆಗಿ 2 ತಿಂಗಳು ಬೇಕಾಗುತ್ತೆ ಅವರು ಕ್ಯಾಬಿನೆಟ್ ಪುನರ್ರಚನೆಯನ್ನು ಮಾಡಲಿಕ್ಕೆ, ಅಂದರೆ ಸಚಿವ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ 2 ತಿಂಗಳುಗಳ ಕಾಲ ಟೈಮ್ ತಗೊಳ್ತಾರೆ. ಅಲ್ಲಿ ಹೈಕಮಾಂಡ್ ಓಕೆ ಮಾಡಿ ಕೊನೆಗೂ ಒಂದು ಪಟ್ಟಿ ಸಿದ್ಧ ಆಗಿ ಪದಗ್ರಹಣ ಆಗುತ್ತೆ, ಸಚಿವರ ಪದಗ್ರಹಣ ಆಗುತ್ತೆ. ಆದರೆ ಇಲ್ಲಿ ನೋಡಿ ಏನಾಗ್ತಿದೆ, ಸಚಿವ ಸಂಪುಟ ವಿಸ್ತರಣೆ ಆಗಿದ್ದು ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಬದಲಾವಣೆ ಆಗುವಂಥದ್ದು, ಅದಲು ಬದಲು ಆಗುವಂಥದ್ದು, 3 ಅಥವಾ 4 ಮಂತ್ರಿ ಸ್ಥಾನ ಅದಲು ಬದಲು ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಯಾರಿಗೆ ಗೇಟ್ ಪಾಸ್ ಆಗುತ್ತಾ, ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಆಗಿರುವಂಥದ್ದು. ಆಕಾಂಕ್ಷಿಗಳು ಲಾಭಿಯನ್ನ ನಡೆಸ್ತಾ ಇರುವಂಥದ್ದು. ಈಗ 1 ಸಚಿವ ಸ್ಥಾನ ಮಾತ್ರ ಖಾಲಿ ಉಳಿದಿದೆ. ಈಗ ಆದರೂ ಕೂಡ 3 ಅಥವಾ 4 ಮಂತ್ರಿ ಸ್ಥಾನ ಅದಲು ಬದಲು ಆಗುವಂತಹ ಸಾಧ್ಯತೆ ಇದೆ. ಯಾರೆಲ್ಲ ಹಿರಿಯ ಶಾಸಕರಿದ್ರು ಅವರು ಲಾಭಿ ಮಾಡ್ತಿದ್ದಾರೆ. ಇದೀಗ ಅಂದರ್ ಬಹರ್ ಆಟ ಶುರುವಾಗಿದೆ. ಕೃಷ್ಣ ಗಾರುಡಿಯ ರಹಸ್ಯ ಇದು. ಕೃಷ್ಣ ಕೆಂಡ ಆಗ್ತಾ ಇರುವಂಥದ್ದು. ಮಂತ್ರಿ ಆಗಬೇಕಷ್ಟೇ ಎಂ ಕೃಷ್ಣಪ್ಪ ಈ ರೀತಿ ಹಠ ಮಾಡ್ತಿದ್ದಾರೆ. ನಾನು ಮಂತ್ರಿ ಆಗಬೇಕು, ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಶಾಸಕ ಕೃಷ್ಣಪ್ಪ ಹಠ ಹಿಡಿದಿರುವಂಥದ್ದು. ಪಕ್ಷ ಹೇಳಿದ್ರೆ ರಾಜೀನಾಮೆಗೆ ಸಿದ್ಧ ಅಂತ ಬಾಲಕೃಷ್ಣ ಹೇಳ್ತಿದ್ದಾರೆ. ಮಹಿಳಾ ಕೋಟ ಡಿಕೆಗೆ ಬಿಡಿಸಲಾಗದಂತಹ ಕಗ್ಗಂಟಾಗ್ಬಿಟ್ಟಿದೆ. ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು ಅಂತ ಟೆನ್ಷನ್ ಆಗಿದೆ. ಒಬ್ರು ಕೊಟ್ರೆ ಒಬ್ರಿಗೆ ಕೋಪ. ಇಲ್ಲಿ ಮಗಳಿಗಾಗಿ ಸಚಿವ ಸ್ಥಾನವನ್ನ ತ್ಯಾಗ ಮಾಡ್ತಾರಾ ಮುನಿಯಪ್ಪ? ರೂಪಾಗೆ ಮಂತ್ರಿಯಾಗಲು ತಂದೆ ರಿಸೈನ್ ಎಂಬ ವದಂತಿ ಇದೆ. ಹಾಗಾಗಿ ಮಗಳಿಗೋಸ್ಕರ ಇಲ್ಲಿ ರಿಸೈನ್ ಮಾಡ್ತಾರ ಅಂತ ಮಹಿಳಾ ಕಗ್ಗಂಟನ್ನ ಬಿಡಿಸಲು ಅಸ್ತ್ರವಾಗ್ತಾರ ಅಪ್ಪ ಮಗಳು. ಹಾಗಾದ್ರೆ ಇನ್ನು ಯಾರ್ಯಾರ ಸಚಿವ ಸ್ಥಾನ ಬದಲಾಗುತ್ತೆ ಗೊತ್ತಾ? ನೋಡಿ, ಈಗ ಅಂದರ್ ಬಾಹರಾಟ ಶುರುವಾಗಿದೆ. ಶಾಸಕ ಕೃಷ್ಣಪ್ಪ ನನಗೆ ಸಚಿವ ಸ್ಥಾನ ಬೇಕೇ ಬೇಕು, ನಾನು ಸಚಿವನಾಗಲೇಬೇಕು ಅಂತ ಹಠ ಮಾಡ್ತಾ ಇರುವಂಥದ್ದು. ಪಕ್ಷ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬಾಲಕೃಷ್ಣ ಹೇಳ್ತಿದ್ದಾರೆ. ಮಹಿಳಾ ಕೋಟ ಏನಿದೆ ಅದು ಡಿ ಕೆ ಶಿವಕುಮಾರ್ಗೆ ಬಿಡಿಸಲಾಗದಂತಹ ಕಗ್ಗಂಟಾಗಿದೆ. ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು, ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು ಮಹಿಳಾ ಕೋಟದ ಅಡಿಯಲ್ಲಿ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಮಗಳಿಗಾಗಿ ಸಚಿವ ಸ್ಥಾನವನ್ನು ತ್ಯಾಗ ಮಾಡ್ತಾರಾ ಮುನಿಯಪ್ಪ? ಈ ರೀತಿ ಮಗಳಿಗಾಗಿ ಅಂದರೆ ರೂಪಾಗೆ ಮಂತ್ರಿಯಾಗಲು ತಂದೆ ರಿಸೈನ್ ಮಾಡ್ತಾರೆ ಎಂಬಂತಹ ವದಂತಿ ಇತ್ತು. ಮಹಿಳಾ ಕಗ್ಗಂಟು ಬಿಡಿಸಲು ಅಸ್ತ್ರವಾಗ್ತಾರಾ ಅಪ್ಪ ಮಗಳು ಅಂತ. ಸಂಪುಟದಲ್ಲಿ ಅಂದರ್ ಬಾಹರಾಟ. ಮುನಿಯಪ್ಪ, ರೂಪಕಲಾ ಶಶಿಧರ್, ಲಕ್ಷ್ಮಣ್ ಸವದಿ, ಅಪ್ಪಾಜಿ ನಾಡಗೌಡ, HC ಬಾಲಕೃಷ್ಣ, ಎಂ ಕೃಷ್ಣಪ್ಪ, ರಿಜ್ವಾನ್ ಅರ್ಷದ್, ಖನಿಜಾ ಫಾತಿಮಾ. ಅಂದ್ರೆ ಇಲ್ಲಿ ನೋಡಿ, ಮುನಿಯಪ್ಪ ರಿಸೈನ್ ಮಾಡಿದ್ರೆ
ರೂಪಕಲಾ ಶಶಿಧರ್ ಇಲ್ಲಿ ಸಚಿವರಾಗುವಂಥದ್ದು, ಮಂತ್ರಿ ಆಗುವಂಥದ್ದು. ಲಕ್ಷ್ಮಣ್ ಸವದಿ ಕೂಡ ಪಟ್ಟ ತ್ಯಾಗಕ್ಕೆ ಮುಂದಾಗಿದ್ದಾರೆ ಅಪ್ಪಾಜಿ ನಾಡಗೌಡ ಅವ್ರಿಗೋಸ್ಕರ. ಇನ್ನು ಎಚ್ ಸಿ ಬಾಲಕೃಷ್ಣ ಅವರು, ಎಂ ಕೃಷ್ಣಪ್ಪ ಅವ್ರಿಗೋಸ್ಕರ ಪಟ್ಟ ತ್ಯಾಗಕ್ಕೆ ಮುಂದಾಗಿದ್ದಾರೆ. ಇನ್ನು ರಿಜ್ವಾನ್ ಹರ್ಷದ್ ಅವರು ಖನಿಜಾ ಫಾತಿಮಾ ಅವ್ರಿಗೋಸ್ಕರ ಪಟ್ಟ ತ್ಯಾಗ ಮಾಡಲು ಮುಂದಾಗಿರುವಂಥದ್ದು. ಅಂದರೆ ಅಂದರ್ಬಹಾರ್ ಯಾರು ಇಲ್ಲಿ ಅದಲು ಬದಲು ಆಗ್ತಾ ಇರುವಂಥದ್ದು, ಮುನಿಯಪ್ಪ, ರೂಪಕಲಾ ಶಶಿಧರ್, ಲಕ್ಷ್ಮಣ್ ಸವದಿ, ಅಪ್ಪಾಜಿ ನಾಡಗೌಡ, ಎಚ್ ಸಿ ಬಾಲಕೃಷ್ಣ, ಎಂ ಕೃಷ್ಣಪ್ಪ, ರಿಜ್ವಾನ್ ಅರ್ಷದ್, ಖನಿಜಾ ಫಾತಿಮಾ. ನೋಡಿ ಇಲ್ಲಿ ಮಗಳಿಗೋಸ್ಕರ ತಂದೆ ರಿಸೈನ್ ಮಾಡ್ತಾರಾ ಅಂತ, ಅಂದರೆ ಮುನಿಯಪ್ಪ ಇಲ್ಲಿ ಸಚಿವ ಸ್ಥಾನವನ್ನು ಬಿಟ್ಟು ಕೊಡ್ತಾರಾ, ಮಗಳಿಗೆ ಅವಕಾಶ ಸಿಗಲಿ. ಮಗಳಿಗೆ ಅವಕಾಶ ಸಿಕ್ಕಿದ್ರೆ ಇಲ್ಲಿ ಮಹಿಳಾ ಕೋಟ ಭರ್ತಿ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಮಹಿಳಾ ಕಗ್ಗಂಟನ್ನ ಬಿಡಿಸಲು ಅಸ್ತ್ರವಾಗ್ತಾರಾ ಅಪ್ಪ ಮಗಳು ಅನ್ನುವಂಥ ಪ್ರಶ್ನೆ ಇದೆ. ಹಾಗಾದ್ರೆ ಯಾರು ಯಾರು ಔಟ್ ಅನ್ನುವಂತಹ ಪ್ರಶ್ನೆ ಇದೆ. ಸಂಪುಟ ವಿಸ್ತರಣೆಯ ಬಿಕ್ಕಟ್ಟಿಗೆ ಹೊಸ ತಿರುವು ಸಿಗ್ತಾ ಇರುವಂಥದ್ದು. ಮೌನಕ್ಕೆ ಶರಣಾದ ಸಿದ್ದರಾಮಯ್ಯ, ದೆಹಲಿಗೆ ಹೊರಟಂತಹ DK ಶಿವಕುಮಾರ್. ಇಂಥದ್ದೇ ಖಾತೆ ಬೇಕು ಅಂತ ಮಿನಿಸ್ಟರ್ಸ್ ಪಟ್ಟು ಹಿಡಿತಾ ಇದ್ದಾರೆ. ಇಲ್ಲಿ ನಂಗೆ ಇದೇ ಖಾತೆ ಬೇಕು ಅಂತ ಸಿಎಂ DK ಶಿವಕುಮಾರ್ಗೆ ಈಗ ಭಾರಿ ತಲೆನೋವಾಗ್ಬಿಟ್ಟಿದೆ. ಇದು DK ಶಿವಕುಮಾರ್, ಸುರ್ಜೇವಾಲಾ, ಹರಿ ಮಾತಿಗೂ ಕೂಡ ಬೆಲೆ ಇಲ್ಲ. ಇಲ್ಲಿ ಮೂವರ ಮನವೊಲಿಕೆಗೂ ಮಣಿಯದಂತಹ ಶಾಸಕರು. ಇನ್ನು ಅನಿವಾರ್ಯವಾಗಿ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ DK ಶಿವಕುಮಾರ್. ಇಂದು ಸಂಜೆ ದೆಹಲಿಗೆ ಸಿಎಂ DK ಶಿವಕುಮಾರ್ ತೆರಳಲಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷರು ಕೂಡ ದೆಹಲಿಗೆ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ. ಖಾತೆ ಹಂಚಿಕೆಯ ಬಗ್ಗೆ ವರಿಷ್ಠರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಯಾರಿಗೆ ಯಾವ ಖಾತೆ ಅಂತ ವರಿಷ್ಠರ ಜೊತೆ ಚರ್ಚೆಯಾಗುತ್ತೆ. ಬಹುತೇಕ ನಾಳೆ ಖಾತೆ ಹಂಚಿಕೆಗೆ ಅಂತಿಮ ಮುದ್ರೆ ಬೀಳಲಿದೆ. ಸಚಿವ ಸಂಪುಟ ವಿಸ್ತರಣೆಯ ಬಿಕ್ಕಟ್ಟಿಗೆ ಈಗ ಹೊಸ ತಿರುವು ಸಿಗ್ತಾ ಇರುವಂಥದ್ದು. ಮೌನಕ್ಕೆ ಸಿದ್ದರಾಮಯ್ಯ ಶರಣಾಗಿದ್ದಾರೆ. ಇಲ್ಲಿ ಯಾವುದೇ ರೀತಿ ಮಾತನಾಡ್ತಿಲ್ಲ. ಇಷ್ಟೆಲ್ಲ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಶಾಸಕರು ರಿಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತ್ರ ಮೌನ ವಹಿಸಿರುವಂಥದ್ದು. ಹಾಗಾಗಿ ಏನು ನೋಡಿ, ದೆಹಲಿಗೆ ಹಾರ್ತಾ ಇದ್ದಾರೆ DK ಶಿವಕುಮಾರ್. ಇಂಥದ್ದೇ ಖಾತೆ ನನಗೆ ಬೇಕು ಅಂತ ಮಿನಿಸ್ಟರ್ಸ್ ಪಟ್ಟು ಹಿಡಿತಿದ್ದಾರೆ. ನಂಗೆ ಇದೇ ಖಾತೆಯನ್ನು ಕೊಟ್ರೆ ಅಂತ ಇಲ್ಲಿ ಹಠ ಮಾಡ್ತಾ ಇರುವಂಥದ್ದು. ಸಿಎಂ DK ಶಿವಕುಮಾರ್ಗೆ ಈಗ ಭಾರಿ ತಲೆನೋವಾಗ್ಬಿಟ್ಟಿದೆ ಈ ಖಾತೆ ಹಂಚಿಕೆ ವಿಚಾರ. ಯಾರಿಗೆ ಯಾವ ಖಾತೆ ಕೊಡೋದು, ಅವ್ರು ಇದೇ ಖಾತೆ ಬೇಕು ಅಂತ ಕೇಳ್ತಾ ಇರುವಂಥದ್ದು. ಕೊಟ್ರೆ ನನಗೆ ಇಂಥದ್ದನ್ನೇ ಕೊಡಿ ಅಂತ ಮಿನಿಸ್ಟರ್ಸ್ ಪಟ್ಟು ಹಿಡಿದಿದ್ದಾರೆ. ಅದರಿಂದ ಭಾರಿ ತಲೆನೋವು ಉಂಟಾಗಿದೆ DK ಶಿವಕುಮಾರ್ಗೆ. ಇನ್ನು DK ಶಿವಕುಮಾರ್ ಹಾಗೂ ಸುರ್ಜೇವಾಲಾ, ಹರಿಪ್ರಸಾದ್ ಮಾತಿಗೂ ಕೂಡ ಇಲ್ಲಿ ಬೆಲೆ ಇಲ್ಲ. ಅವ್ರು ಏನು ಕನ್ವಿನ್ಸ್ ಮಾಡಿದ್ರು ಕೂಡ ಇಲ್ಲಿ ಕನ್ವಿನ್ಸ್ ಆಗ್ತಿಲ್ಲ. ಮೂವರ ಮನವೊಲಿಕೆಗೂ ಕೂಡ ಇಲ್ಲಿ ಶಾಸಕರು ಮಣಿತಾ ಇಲ್ಲ. ಅನಿವಾರ್ಯವಾಗಿ ಅವರು ದೆಹಲಿಗೆ ತೆರಳಲೇಬೇಕಿದೆ. ಹಾಗಾಗಿ ದೆಹಲಿ ಫ್ಲೈಟ್ ಅನ್ನ ಹತ್ತಲಿದ್ದಾರೆ DK ಶಿವಕುಮಾರ್. ಇಂದು ಸಂಜೆ ದೆಹಲಿಗೆ ತೆರಳಲಿರುವಂತಹ ಸಿಎಂ DK ಶಿವಕುಮಾರ್.